ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 10. ಆ್ಯಕ್ಚುಲಿ ಡೇ ಬಂದು ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಆಯಿತು. ಕೆಳಗಡೆ ಎದ್ದು ಬರೋಷ್ಟೊತ್ತಿಗೆ ಆಲ್ಮೋಸ್ಟು 7 ಆಗೋಗ್ಬಿಟ್ಟಿತ್ತು. ನಿನ್ನೆ ಈವ್ನಿಂಗು ತುಳಸಿ ಕಟ್ಟೆಗೆಲ್ಲನೂ ಪೇಂಟ್ ಮಾಡಿದರು ನಮ್ಮ ಮನೆಯವರು ಅಲ್ವಾ, ಸೆಕೆಂಡ್ ಕೋಟು. ಸೊ ಹಾಗೆ ನೈಟ್ ಕೂಡ ಮನೆ ಮುಂದೆ ಪೇಂಟ್ ಮಾಡೋದಕ್ಕೆ ಹೇಳಿದ್ವಿ. ನಮ್ಮ ಚಿಂಟುನು ಪುಟಾಣಿ ಜೊತೆಯಲ್ಲಿದ್ದರೆ ಡೆಫಿನೆಟ್ಲಿ ಯಾವ ಕೆಲಸನೂ ಆಗೋದಿಲ್ಲ. ಸೊ ಅವನು ಹೆಜ್ಜೆ ಗುರ್ತು ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಪುಟಾಣಿ ಮಲ್ಕೊಂಡ್ಮೇಲೆ ನಮ್ಮ ಮನೆಯವರು ಪಾಪ ಹೋಗಿ ಪೇಂಟ್ ಮಾಡಿಬಿಟ್ಟು ಬಂದಿದ್ರು. ನೋಡೋದಕ್ಕೆ ಅಷ್ಟು ಚೆಂದವಾಗಿ ಕಾಣಿಸುತ್ತೆ ಅದು. ಆ ಕಾವಿ ಕಲರ್ ಇದೆ ಅಲ್ವಾ, ಅದೊಂಥರ ಅಟ್ರ್ಯಾಕ್ಷನ್ನು. ಅದ್ರ ಮೇಲೆ ರಂಗೋಲಿ ಹಾಕೋದು ಇನ್ನೂ ಸೂಪರಾಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ತುಳಸಿ ಕಟ್ಟೆಗೂ ಹೊಸ್ಲು ಮುಂದೆನೂ ಪೇಂಟಲ್ಲಿ ರಂಗೋಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾನು ಎಲ್ಲ ಹಳೆ ವೀಡಿಯೋಸ್ಗೂ ವಾಯ್ಸ್ ಓವರೇ ಕೊಡದೆ ನನ್ನ ಮೆಮೊರಿ ಫುಲ್ ಆಗಿಬಿಟ್ಟು ಫೋನಲ್ಲಿ ಯಾವುದೇ ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಸೊ ಆದ್ದರಿಂದ ಡೇ 10 ವ್ಲಾಗು ಮತ್ತು ಡೇ 11 ವ್ಲಾಗನ್ನು ಹಾಗೇ ಇಟ್ಬಿಟ್ಟು ಸಿಸ್ಟಮಲ್ಲಿ ಕಾಪಿ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೆ. ಸೊ ನನ್ನ ಫೋನಲ್ಲಿ ಇದ್ದಿದ್ದು ಬರೀ ಸಂಕ್ರಾಂತಿ ವೀಡಿಯೋಸು. ಸಂಕ್ರಾಂತಿಗೆ ವೀಡಿಯೋಸೇ ಹಿಡಿಯೋಕ್ಕಾಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ಏನೋ ಒಂಥರ ಬೇಜಾರು, ಯಾಕಂದರೆ ಫೋನ್ ಮೆಮೊರಿ ಫುಲ್ ಆಗೋಗ್ಬಿಟ್ಟಿತ್ತು ಅಲ್ವಾ. ಯಾವ ಫೋಟೋ ಹಿಡಿದ್ರೂ ಅದು ಲೋಡ್ ಆಗ್ತಾಯಿಲ್ಲ, ಐಕ್ಲೋಡಲ್ಲಿ ಹೋಗಿ ಸ್ಟೋರು ಆಗ್ತಾಯಿಲ್ಲ. ಏನಪ್ಪ ಈ ಥರ ಆಗೋಯ್ತು ಅಂತ ಎಷ್ಟೊಂದು ವರ್ಷ ಆದಮೇಲೆ ಚಿನ್ನು ಮನೆಗೆ ಹೋಗಿದ್ದೆ ನಾನು. ಸೊ ಅಲ್ಲೂ ವೀಡಿಯೋಸು ಫೋಟೋಸು ಹಿಡಿಯೋಕ್ಕಾಗದೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ರೋಡಲ್ಲಿ ಹೋಗೋವಾಗಲೇ ಡಿಲೀಟ್ ಮಾಡ್ಕೊಂಡು ಕೂತಿದ್ದೆ. ಸೊ ಅದಕ್ಕೆ ಸ್ವಲ್ಪ ಸ್ಪೇಸ್ ಸಿಕ್ತು. ಅದರಲ್ಲೂ ಸ್ವಲ್ಪ ವೀಡಿಯೋಸು ಎಲ್ಲ ಮತ್ತೆ ಡಿಲೀಟ್ ಮಾಡಬೇಕಾಯ್ತು. ಅದಕ್ಕೇ ನಾನು ಈ ವೀಡಿಯೋಸ್ಗೆಲ್ಲನೂ ಈಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆಫೀಸ್ ಕೆಲಸ, ಮನೆ ಕೆಲಸ, ಪಾಪು ಇದನ್ನೆಲ್ಲ ನೋಡ್ಕೋತಾ ಮಧ್ಯದಲ್ಲಿ ಹಬ್ಬ ಬೇರೆ ಬಂತು ಅಲ್ವಾ. ಸೊ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮೇ ಸಿಗೋದಿಲ್ಲ. ವೀಡಿಯೋಸ್ ಏನೋ ಹಿಡ್ದಿಟ್ಕೊಂಡಿರ್ತೀನಿ, ಬಟ್ ಆದರೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ ನನಗೆ. ಸೊ ಅಟ್ಲೀಸ್ಟ್ ಒಂದು ವೀಡಿಯೋ ಎಡಿಟ್ ಮಾಡೋದಕ್ಕೆ 2 to 3 hours ಆದರೂ ಬೇಕೇ ಬೇಕು. ಸೊ ಅಷ್ಟು ಟೈಮ್ ಅಂತೂ ನನಗೆ ಹೊಂದ್ಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಏನಾಗೋಗ್ಬಿಟ್ಟಿತ್ತು, ಎಲ್ಲ ವೀಡಿಯೋಸೂ ಕ್ಯಾಪ್ಚರ್ ಮಾಡಿ ಫೋನಲ್ಲಿ ಏನು ಸ್ಪೇಸ್ ಇದೆಯೋ ಅದು ಕೂಡ ಖಾಲಿ ಆಗೋಗಿತ್ತು. ಅದನ್ನು ತೆಗೆದು ನಾನು ಸಿಸ್ಟಮ್ಗೆ ಹಾಕಿದ್ರೂ ಡಿಲೀಟ್ ಮಾಡಿದ್ಮೇಲೆ ಕೂಡ ನನಗೆ ಸ್ಪೇಸೇ ಇರಲಿಲ್ಲ. ಎಕ್ಸ್ಟ್ರಾ ಸ್ಪೇಸ್ ಕೂಡ ಐಕ್ಲೋಡಿಂದ ಎವ್ರಿ ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ, ಅದು ಸಾಕಾಗ್ತಾ ಇಲ್ಲ. ಸೊ ಏನು ಮಾಡೋದು ಅಂತಲೇ ತಲೆಗೆ ಹೊಳಿತಾ ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ವೀಡಿಯೋಸು ಡಿಲೀಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಸಿಸ್ಟಮಲ್ಲಿ ಬರೀ ಸಂಕ್ರಾಂತಿ ವೀಡಿಯೋನ ಮಾತ್ರ ಹಿಡಿಯೋಣ ಅಂತ ಹೇಳ್ಕೊಂಡು ಸ್ಪೇಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ಈ ವಿಡಿಯೋಸ್ ಹೆಂಗಿದ್ರು ಸಿಸ್ಟಮಲ್ಲಿ ಇತ್ತು ಅಲ್ಲ, ಸೊ ಅದನ್ನು ತೆಗೆದು ಈಗ ಡೇ 10 ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಲೇ. ಬರ್ತಾ ನಮ್ಮ ಪುಟಾಣಿಗೆ ಹಠ ಜಾಸ್ತಿ. ಅವ್ನು ಏನು ಬೇಕು ಅಂತನೋ ಅದನ್ನೇ ಕೊಡಬೇಕು, ಇಲ್ಲ ಅಂದರೆ ಏನು ಕೈಯಲ್ಲಿದೆಯೋ ಅದನ್ನೆಲ್ಲ ಎತ್ತಿ ಮುರಿದಾಕ್ತಾ ಇರ್ತಾನೆ. ಯಪ್ಪ, ನಿಮ್ಮನೇಲೂ ಮಕ್ಕಳು ಹಿಂಗೇನಾ? ಕಮೆಂಟ್ ಮಾಡಿ. ಡೇ ಬೈ ಡೇ ಅವನ ಕ್ಯಾರೆಕ್ಟರ್ನ ರೀಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಕ್ಷಣ ಹ್ಯಾಪಿಯಾಗಿರೋನು ಇನ್ನೊಂದು ಕ್ಷಣ ಹಂಗೆ ಚೇಂಜ್ ಆಗಿಬಿಡ್ತಾನೆ. ಮಕ್ಕಳಲ್ವಾ, ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಅಮ್ಮಂಗೆ ಅವತ್ತು ತುಂಬಾ ಹೊಟ್ಟೆ ನೋವು ಅಂತ ಹೇಳಿದರು. ಸೊ ಮುಟ್ಟಿನ ಟೈಮಲ್ಲಿ ಅದೆಲ್ಲ ತುಂಬಾ ಕಾಮನ್ ಅಲ್ವಾ. ಸೊ ಪೀರಿಯಡ್ ಕ್ರ್ಯಾಂಪ್ಸ್ ಬಂದಾಗ ನಾನು ಯಾವಾಗಲೂ ಅಷ್ಟೇ ನನಗಾಗಲಿ ಅಥವಾ ಅಮ್ಮಂಗಾಗಲಿ ಈ ಥರ ಜೀರಿಗೆ ಮತ್ತು ಮೆಂತ್ಯ ಹಾಕಿ ಕಷಾಯ ಥರ ಮಾಡ್ಕೊಳ್ತೀನಿ. ಇದು ತುಂಬಾ ಒಳ್ಳೆಯದು ನಮಗೆ. ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಮತ್ತು ದೇಹನ ತಂಪು ಮಾಡುತ್ತೆ. ಹೀಟ್ ಆಗಿಬಿಡುತ್ತಲ್ವ ಬಾಡಿ ಪೀರಿಯಡ್ಸ್ ಟೈಮಲ್ಲಿ, ಅದಕ್ಕೋಸ್ಕರನೇ ಜಾಸ್ತಿ ನಮಗೆ ಹೊಟ್ಟೆನೋವು ಬರುತ್ತೆ. ಮತ್ತು ಕ್ರ್ಯಾಂಪ್ಸ್ ಬರುತ್ತಲ್ಲ, ಅದನ್ನು ಕಡಿಮೆ ಮಾಡೋದಕ್ಕೆ ಮೆಂತ್ಯ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ಉರಿಯೂತ ಅದೆಲ್ಲ ಬರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋವಂಥ ಗುಣ ಇರುತ್ತೆ. ಸೊ ಅದಕ್ಕೆ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಈ ನೀರನ್ನ ಕುಡಿದ್ಮೇಲೆ. ಈ ಕಷಾಯ ಮಾಡೋದಂತೂ ತುಂಬಾ ಈಸಿ. ಒಂದು ಗ್ಲಾಸು ನೀರು ತೊಗೊಂಬಿಟ್ಟು ಅದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಮೆಂತ್ಯ ಕಾಳು ಹಾಕ್ಬಿಟ್ಟು ಸೊ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಸಣ್ಣ ಉರಿಲಿ ಅದು ಕುದಿತಾ ಬಂದರೆ ಆ ಕಷಾಯ ತುಂಬ ಸ್ವಲ್ಪ ಉಗ್ರೊಗ್ರಾಗಿ ಸ್ವಲ್ಪ ಕಹಿಯಾಗಿ ಅನಿಸುತ್ತೆ. ಆದರೆ ತುಂಬ ಒಳ್ಳೆಯದು ನಮ್ಮ ಮೈಗೆ ಇದು. ಸೊ ಆರಿದ್ಮೇಲೆ ಇದನ್ನು ಕುಡ್ಕೋಬೋದು. ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೂ ಜೇನುತುಪ್ಪ ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು.
ತುಂಬ ಜನ ಹೆಣ್ಮಕ್ಳಿಗೆ ಪೀರಿಯಡ್ ಕ್ರ್ಯಾಂಪ್ಸು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬಿಸಿ ನೀರನ್ನ ನಾವು ಬ್ಯಾಗ್ ಬರುತ್ತಲ್ವ, ಹಾಟ್ ಬ್ಯಾಗು, ಅದರಲ್ಲಿ ಹಾಕ್ಬಿಟ್ಟು, ಇಲ್ಲ ಹಾಟ್ ಬ್ಯಾಗ್ ಇಲ್ಲ ಅಂದರೆ ಮನೆಯಲ್ಲಿರುವಂಥ ವಾಟರ್ ಬಾಟಲಲ್ಲೇ ಹಾಕ್ಬಿಟ್ಟು ಅದನ್ನು ಹೊಟ್ಟೆ ತಳಭಾಗದಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ಗರ್ಭಾಶಯ ಇದೆಯಲ್ಲ ಅದರೊಳಗಡೆ ಇರುವಂಥ ಮಸಲ್ಸ್ನ ಸ್ವಲ್ಪ ಸಡಿಲಗೊಳಿಸುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನು ತುಂಬ ಚೆನ್ನಾಗಿ ಆಗೋದ್ರಿಂದ ನಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಇದನ್ನು ನೀವು ಡೆಫಿನೆಟ್ಲಿ ಮಾಡಿ ನೋಡಿ, ನಿಮಗೂ ಈಸಿ ಅನಿಸುತ್ತೆ. ಮತ್ತು ಜೀರಿಗೆ ಶುಂಠಿ ಕಷಾಯ ಹೇಳಿದ್ನಲ್ಲ, ಇದು ಕೂಡ ಒಂದು ದಿವಸಕ್ಕೆ 2ರಿಂದ 3 ಸತಿ ಕೂಡ ಕುಡಿಬೋದು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋದಿಲ್ಲ. ಇನ್ನೂ ಬೇಕಾದರೆ ಅದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಶುಂಠಿ ನಮಗೆ ನೋವು ಆದಷ್ಟು ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಪೀರಿಯಡ್ಸ್ ಟೈಮಲ್ಲಿ ನಾವು ಬಾಡಿನ ಎಷ್ಟು ಹೈಡ್ರೇಟೆಡ್ ಆಗಿ ಇಟ್ಕೊಳ್ತೀವೋ ಅಷ್ಟು ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ನಮ್ಮ ಬಾಡೀಲಿ ನೀರಿನಂಶ ಕಡಿಮೆ ಆದ್ರೇ ಹೊಟ್ಟೆ ಉಬ್ಬರ ಜಾಸ್ತಿ ಆಗುತ್ತೆ, ಅದರಿಂದ ನೋವು ಜಾಸ್ತಿ ಆಗುತ್ತೆ. ಉಗುರು ಬೆಚ್ಚಗೆ ಇರೋವಂಥ ನೀರನ್ನು ನಾವು ಕುಡಿತಾ ಇದ್ದರೆ ನಮ್ಮ ಮಸಲ್ಸ್ ಕೂಡ ಎಳೆಯುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಬ್ಲೋಟಿಂಗು ಸಾಮಾನ್ಯವಾಗಿ ಎಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ. ಅದಕ್ಕೇ ಹಾಟ್ ವಾಟರ್ ಕುಡಿಯೋದು ತುಂಬಾ ಒಳ್ಳೆಯದು. ಇನ್ನು ನೋವಿರೋವಾಗ ವ್ಯಾಯಾಮ ಮಾಡೋದು ತುಂಬಾ ಕಷ್ಟ, ಆದರೆ ಲೈಟ್ ಎಕ್ಸಸೈಸಸ್ ಬರುತ್ತೆ. ಸೊ ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ್ರೇ ಅದು ಚೆಕ್ ಮಾಡಿದ್ರೆ ಸಿಗುತ್ತೆ. ಲೈಟಾಗಿ ಯೋಗ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಇಂಥ ಟೈಮಲ್ಲಿ ನಾವು ಲೈಟ್ ಎಕ್ಸಸೈಸಸ್ ಮಾಡೋದ್ರಿಂದ ಎಂಡೋಫ್ರಿನ್ಸ್ ಅನ್ನೋ ಅಂಥ ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ. ಇನ್ನು ನಾವು ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಬ್ಯಾಲೆನ್ಸ್ಡ್ ಫುಡ್ನ ತಗೊಳ್ಬೇಕು. ಒಳ್ಳೆಯ ಆರೋಗ್ಯವಾಗಿರುವಂಥ ಊಟ ತಿಂದಿಲ್ಲ ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ನೋವು ಇನ್ನೂ ಜಾಸ್ತಿನೇ ಆಗುತ್ತೆ. ಇಂಥ ಟೈಮಲ್ಲಿ ಬಾಳೆಹಣ್ಣು, ಪಾಲಕ್ಕು ಮತ್ತು ಡಾರ್ಕ್ ಚಾಕ್ಲೇಟ್ ಕೂಡ ತಿನ್ನೋದು ತುಂಬಾ ಒಳ್ಳೆಯದು. ಅತಿಯಾಗಿರುವಂಥ ಉಪ್ಪು ಅಥವಾ ಕಾಫಿ ಕುಡಿಯೋದು ಹೊಟ್ಟೆ ಉಬ್ಬರನ ಇನ್ನೂ ಜಾಸ್ತಿ ಮಾಡುತ್ತೆ ಮತ್ತು ಬ್ಲೀಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸುಮಾರು ಜನ ಅನ್ಕೋತಾರೆ ಪೀರಿಯಡ್ಸ್ ಟೈಮಲ್ಲಿ ಪಪ್ಪಾಯ ತಿನ್ನೋದು ಒಳ್ಳೇದಲ್ಲ ಅಂತ. ಬಟ್ ಡೆಫಿನೆಟ್ಲಿ ಪೀರಿಯಡ್ಸ್ ಟೈಮಲ್ಲಿ ಪಪ್ಪಾಯ ತಿನ್ನೋದು ಒಳ್ಳೆಯದೇ. ಇದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ಲೀಡಿಂಗ್ನ ಸರಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನೋವು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮ ಬಾಡಿಗೆ ತುಂಬಾ ರೆಸ್ಟ್ ಬೇಕಾಗುತ್ತೆ ಇಂಥ ಟೈಮಲ್ಲಿ. ನಾವು ಆಫೀಸ್ ವರ್ಕ್ಸ್ ಇದೆ ಅಥವಾ ಮನೇಲಿ ಕೆಲಸ ಇದೆ ಅಂತ ಅಂದರೆ ಜಸ್ಟು ಒಂದು 5 to 10 ಮಿನಿಟ್ಸ್ ಸ್ನ್ಯಾಪ್ ತೊಗೊಂಡ್ರೆ ಕೂಡ ಸಾಕು. ಸೊ ಇದರಿಂದ ನಮಗೆ ಎಷ್ಟೋ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಈ ಎಲ್ಲ ಟಿಪ್ಸು ತುಂಬಾ ಸಿಂಪಲ್ ಇದೆ. ಇದನ್ನು ನಾವು ಟ್ರೈ ಮಾಡೋದ್ರಿಂದ ನಾವು ಕೂಡ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ಬೋದು. ನಾನು ಡೆಫಿನೆಟ್ಲಿ ಇದನ್ನೆಲ್ಲನೂ ಫಾಲೋ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೈಂಡು ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೂ ಪೀರಿಯಡ್ಸ್ ಅಂದರೆ ನರ್ಕ ಥರನೇ ಫೀಲ್ ಆಗುತ್ತೆ. ನಾವು ಈ ರೀತಿಯಾಗಿರುವಂಥ ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮನ್ನು ನಾವು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇರೆಯವ್ರ ಮೇಲೆ ನಾವು ಅಂಥ ಟೈಮಲ್ಲಿ ಜಾಸ್ತಿ ಡಿಪೆಂಡ್ ಆದಷ್ಟು ಕಿರಿಕಿರಿನೇ ಜಾಸ್ತಿ ಆಗುತ್ತೆ. சூப்பரா எப்படி இருக்குமா? ஓ என்ன ரியாக்ஷன் சூப்பர் சூப்பர் என்ன குடி. ಇನ್ನು ಇವತ್ತು ಬೀಟ್ರೂಟು, ಶುಂಠಿ, ಆಮ್ಲ ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಜ್ಯೂಸ್ ಮಾಡಿದ್ದೆ. ಮನೆಗೆ ಬಂದಮೇಲೆ ಈ ಜ್ಯೂಸನ್ನ ಕುಡಿಯೋದೇನೋ ಒಂಥರ ಹೆಲ್ದಿ ಫೀಲಿಂಗ್ ಕೊಡುತ್ತೆ. ಅಭ್ಯಾಸ ಆಗಿಬಿಟ್ಟಿದೆ. ನಾವು ಮೇಲೆ ಮಾತ್ರ ಫೇಶಿಯಲ್ ಕೇರ್ ಮಾಡಿದ್ರೆ ಸಾಕಾಗೋದಿಲ್ಲ. ಇಂಟೇಕು ಕೂಡ ಅದೇ ಥರ ಇತ್ತು ಅಂತ ಹೇಳಿದ್ರೆ ನಮ್ಮ ಫೇಸು ಅಷ್ಟೇ ಗ್ಲೋ ಆಗುತ್ತೆ. ನನಗೆ ಡೆಫಿನೆಟ್ಲಿ ರಿಸಲ್ಟ್ಸು ಕಾಣಿಸ್ತಾ ಇದೆ. ನಾವು ಎಕ್ಸ್ಟರ್ನಲ್ಲಿ ಬರೀ ಮುಖಕ್ಕೆ ಫೇಸ್ ಪ್ಯಾಕ್ಸ್ನ ಅಪ್ಲೈ ಮಾಡಿದ ತಕ್ಷಣ ನಾವು ಚೆಂದವಾಗಿ ಕಾಣಿಸಲ್ಲ ಮತ್ತು ಮುಖದಲ್ಲಿರುವಂಥ ಕಲೆಗಳು ಮತ್ತು ಟ್ಯಾನ್ ಎಲ್ಲ ಹೋಗೋದಿಲ್ಲ. ನಾವು ಒಳಗಡೆ ಏನು ಆಹಾರ ತಗೊಳ್ತೀವಲ್ಲ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಈ ಜ್ಯೂಸಸ್ ಎಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಇದರಲ್ಲಿ ಬಳಸಿರುವಂಥ ಶುಂಠಿ ಡೈಜೆಸ್ಟಿವ್ ಸಿಸ್ಟಮ್ಸ್ನ ಇಂಪ್ರೂವ್ ಮಾಡುತ್ತೆ ಮತ್ತು ದೇಹದಲ್ಲಿ ಏನಾದರೂ ಕಲ್ಮಶ ಇದ್ದರೆ ಅದನ್ನು ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೀಟ್ರೂಟು ಆಲ್ರೆಡಿ ಹೇಳಿದ್ದೀನಿ ನಾನು, ನ್ಯಾಚುರಲ್ ಪಿಂಕಿಶ್ ಕಲರು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ನಿಗೆ. ಮತ್ತು ಆಮ್ಲದಲ್ಲಿ ವೈಟಮಿನ್ ಸಿ ಇದೆ, ಈವನ್ ಕ್ಯಾರೆಟಲ್ಲೂ ಕೂಡ. ನಾನು ಮಾತ್ರನೇ ಕುಡಿಯೋದಲ್ಲದೆ ಅಮ್ಮಂಗೂ ಇಂಥ ಟೈಮಲ್ಲಿ ಅದನ್ನು ಕೊಡೋದು ಆರೋಗ್ಯಕ್ಕೆ ಒಳ್ಳೇದಲ್ವ. ಸೊ ಅವ್ರ ಜೊತೆನೂ ಮತ್ತು ನಮ್ಮ ಜಿಮ್ಮರ್ ಚಿನ್ನು ಜೊತೆನೂ ಶೇರ್ ಮಾಡಿಕೊಂಡೆ. ನೀವು ಮಾತ್ರ ಕುಡಿತೀರಾ, ನಾನು ಕುಡಿತೀನಿ ಅಂತ ನಮ್ಮ ಪುಟಾಣಿ ತೊಗೊಂಡ ಚೂರು. ಅವ್ನ ರಿಯಾಕ್ಷನ್ ಮಾತ್ರ ಸಖತ್ ಅಲ್ಟಿಮೇಟ್ ಆಗಿತ್ತು.
ಇನ್ನು ಇವತ್ತಿನ ಸ್ಕಿನ್ ಕೇರಲ್ಲಿ ಬಾದಾಮಿ ಪೌಡರು ಮತ್ತು ಓಟ್ಸ್ ಪೌಡರ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಬಾದಾಮಿ ಪೌಡರು ಅರ್ಧ ಸ್ಪೂನು ಮತ್ತು ಓಟ್ಸ್ ಪೌಡರು ಅರ್ಧ ಸ್ಪೂನು ಸ್ವಲ್ಪ ಹಸಿ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಒಂದು 10 to 15 ಮಿನಿಟ್ಸ್ ಆದಮೇಲೆ ಇದನ್ನು ಕೋಲ್ಡ್ ವಾಟರಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಅಷ್ಟು ಒಳ್ಳೆ ಶೈನ್ ಕೊಡುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಸ್ಕಿನ್ನು. ಇನ್ನು ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಇದನ್ನು ಹೊರಗಡೆ ಹಾಕೋದಕ್ಕೆ ಓಟ್ಸ್ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ನಿಗೆ ಬೇಕಾಗಿರುವಂಥ ವೈಟಮಿನ್ ಇ ಬಾದಾಮಿ ಪೌಡರಿಂದ ಸಿಗುತ್ತೆ. ಇನ್ನು ಹಾಲು ಬಳಸ್ತಾ ಇರೋದ್ರಿಂದ ಇದು ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಶೈನ್ ಮಾಡುತ್ತೆ. ಇವತ್ತಿನ ತಿಂಡಿಗೆ ಲೆಮನ್ ರೈಸ್ ಮಾಡಿದ್ದೆ. ನಮ್ಮ ಪುಟಾಣಿ ದೇವ್ರ ಮನೆಯಲ್ಲೂ ಕೂಡ ನನ್ನನ್ನು ಬಿಡೋದಿಲ್ಲ. ಪೂಜೆ ಮಾಡೋವಾಗ ತೊಡೆ ಮೇಲೆ ಬಂದು ನಿಂತ್ಕೋತಾನೆ. ಅವ್ನಿಗೇನೋ ಅಂತ ಹೇಳಿದ್ರೆ ಪೂಜೆ ಆದಮೇಲೆ ತೀರ್ಥ ತಗೋತೀನಲ್ಲ, ಸೊ ಅವನಿಗೂ ತೀರ್ಥ ಬೇಕು ಅಂತ ಬಂದು ಹಠ ಮಾಡೋದು ಅವನು. ಇನ್ನು ಚಳಿಗೆ ನಮ್ಮ ಚಿಂಟು ಕೂಡ ಹೋಗಿ ಮೇಲೆ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಅಷ್ಟು ಚಳಿ ಇವತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಿ ನರಿಶ್ ಮಾಮ್ ಚಾಲೆಂಜ್ ಡೇ 10 ಈ ರೀತಿಯಾಗಿ ಹೋಯಿತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್ ಆ್ಯಂಡ್ ಸಪೋರ್ಟ್. ನಾನು ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.